ಇಂದು ನವೆಂಬರ್ 9ನೇ ತಾರೀಕು ಬಹಳ ಮಹತ್ವದ ದಿನ. ಈ ದೇಶ ಕಂಡಂತಹ ಬಹಳ ದೊಡ್ಡ ಕವಿ ಡಾಕ್ಟರ್ ಅಲ್ಲಮಾ ಇಕ್ಬಾಲ್ ಅವರು ಕೇವಲ ಉರ್ದು ಭಾಷೆಯಲ್ಲಿ ಅಷ್ಟೇ ಅಲ್ಲ, ಭಾರತದ ಬಹಳ ದೊಡ್ಡ ಕವಿಯಾಗಿ ಅವರು ಹೊಮ್ಮಿದ್ದು ಇಂದಿಗೆ ಇತಿಹಾಸ. ಅವರು ಬರೆದಂತಹ ಸಾರೇ ಜಹಾಂ ಸೆ ಅಚ್ಚಾ ಎನ್ನುವ ಗೀತೆ ಭಾರತದ ರಾಷ್ಟ್ರಗೀತೆ ಎನ್ನುವಷ್ಟರ ಮಟ್ಟಿಗೆ ಅದು ಜನಪ್ರಿಯವಾಗಿರುವಂತಹದ್ದು. ಅಷ್ಟೇ ಅಲ್ಲ, ಇನ್ನೂ ಅನೇಕ ಮಹತ್ವದ ಕವಿತೆಗಳನ್ನ ಅವರು ರಚಿಸಿ ಭಾರತದ ಉರ್ದು ಸಾಹಿತ್ಯವನ್ನ ಬೆಳಗಿಸುವುದರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದವರು. ಅವರ ಜನ್ಮದಿನವನ್ನ ಇಂದು ಉರ್ದು ಭಾಷೆಯ ದಿನ ಅಂತಾನೆ ಅದನ್ನು ಆಚರಿಸಲಾಗ್ತಾ ಇದೆ. ಉರ್ದು ಮತ್ತು ಡಾಕ್ಟರ್ ಅಲ್ಲಮಾ ಇಕ್ಬಾಲ್ ಅವರು ಎರಡೂ ಬಿಡಿಸಲಾಗದಂತಹ ಸಂಬಂಧ, ಒಂದು ಅವಿನಾಭಾವ ಸಂಬಂಧ. ಅಷ್ಟರ ಮಟ್ಟಿಗೆ ಅವರು ಉರ್ದು ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡಿದಂಥವರು, ಒಳ್ಳೊಳ್ಳೆ ಉತ್ಕೃಷ್ಟ ಕವಿತೆಗಳನ್ನ ನೀಡಿದಂಥವರು. ಅವರ ಅನೇಕ ಕವಿತೆಗಳು ಉರ್ದು ಭಾಷೆಯಿಂದ ದೇಶದ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡು ಕೂಡ ಅವು ಜನರ ಮನಸ್ಸನ್ನ ಸೆಳೆದಿವೆ, ಅವರ ಜ್ಞಾನವನ್ನ ಹೆಚ್ಚಿಸಿವೆ. ಇವರ ಹೆಸರಿನಲ್ಲಿ ಇವರ ಜನ್ಮದಿನವನ್ನ ಇಂದು ಉರ್ದು ದಿನ ಅಂತನೂ ಆಚರಿಸುವುದರಲ್ಲಿ ಬಹಳ ಅರ್ಥಪೂರ್ಣಿಕೆ ಇದೆ. ಆಚರಣೆ ಮಾಡಬೇಕು. ಎಲ್ಲ ಕೇವಲ ಉರ್ದು ಭಾಷಿಕರು ಅಷ್ಟೇ ಅಲ್ಲ, ಎಲ್ಲರೂ ಇದನ್ನು ಆಚರಣೆ ಮಾಡಬೇಕಾದಂತಹ ಅಗತ್ಯ ಇದೆ. ಈ ಸಂಬಂಧವಾಗಿ ನಮ್ಮ ಬಾಗಲಕೋಟೆಯಲ್ಲಿ ಇನ್ನೊಂದು ಹೊಸ ಬೆಳವಣಿಗೆ, ಒಂದು ಉರ್ದು ಸೋಷಿಯಲ್ ಮೀಡಿಯಾ ಚಾನಲ್ ಅನ್ನ ಸ್ನೇಹಿತರಾದಂತಹ ಮುನ್ಷಿ ಸಾರವಾಡ್ ಅವರು ಮತ್ತು ಆರಿಫ್ ಬೇಪಾರಿ ಅವರು ಆರಂಭಿಸ್ತಾ ಇದ್ದಾರೆ. ಇವರು ಉರ್ದು ಸಾಹಿತ್ಯ ಕ್ಷೇತ್ರ ಇರಬಹುದು, ಪತ್ರಿಕಾ ಕ್ಷೇತ್ರ ಇರಬಹುದು, ಬಹಳ ಸಕ್ರಿಯವಾಗಿ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹವರು. ಮುನ್ಷಿ ಸಾರವಾಡ್ ಅವರು ಈಗಾಗಲೇ ಅನೇಕ ಪತ್ರಿಕೆಗಳ ವರದಿಗಾರರಾಗಿ, ಸಂಪಾದಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಸಾರಥ್ಯದಲ್ಲಿ ಹಾಗೂ ಬಿ ಟೈಮ್ಸ್ ಉರ್ದು ಪತ್ರಿಕೆಯ ಮತ್ತು ಟೈಮ್ಸ್ ಆಫ್ ಸೂಪರ್ ಟೈಮ್ಸ್ ಪತ್ರಿಕೆಯ ವರದಿಗಾರರಾಗಿಯೂ ಕೂಡ ಆರಿಫ್ ಬೇಪಾರಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಇಬ್ಬರು ಅನುಭವ ಹೊಂದಿದವರು ಪತ್ರಿಕಾ ಕ್ಷೇತ್ರದಲ್ಲಿ ಮತ್ತು ಈ ಮೀಡಿಯಾ ಕ್ಷೇತ್ರದಲ್ಲಿ. ಅವರಿಬ್ಬರು ಏನು ಒಂದು ಹೊಸ ಪ್ರಯತ್ನವನ್ನ ಇವತ್ತು ಆರಂಭಿಸಿದ್ದಾರೆ. ಅವರ ಪ್ರಯತ್ನ ಬಹಳ ಸ್ವಾಗತಾರ್ಹವಾಗುವಂತಹದ್ದು, ಶ್ಲಾಘನೀಯವಾಗಿರುವಂತಹದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತು ಅವರ ಕಾರ್ಯ ಯಶಸ್ವಿಯಾಗಲಿ, ಆ ಚಲನ ಅತ್ಯಂತ ಸಾಮಾಜಿಕವಾದಂತಹ ಕಳಕಳಿಯನ್ನ ಹೊಂದಿ ಸಮಾಜದ ಜನರಿಗೆ ಉಪಯುಕ್ತವಾಗುವಂತೆ ಮತ್ತು ಉರ್ದು ಸಾಹಿತ್ಯವನ್ನ ಮನೆ ಮನೆಗೆ ತಲುಪಿಸುವ ದಿಶೆಯಲ್ಲಿ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರ ಹೃದಯಪೂರ್ವಕವಾದಂತಹ ಶುಭ ಹಾರೈಕೆಯನ್ನ ಹೇಳ್ತೇನೆ.